ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಕೇಂದ್ರೀಯ ಗ್ರಂಥಾಲಯ ನೂರಾರು ಕನಸುಗಳನ್ನು ಹೊತ್ತು ಬರುವ ಸಾವಿರಾರು ಓದುಗರ ಪಾಲಿನ ದೇವಾಲಯ. ಇದರ ಹುಟ್ಟು ಮತ್ತು ಬೆಳವಣಿಗೆ ಅದೊಂದು ಸುದೀರ್ಘ ಸಂಭ್ರಮ. 1858ರಲ್ಲಿ ಸ್ಥಾಪನೆಯಾದ ಭಾರತದ ಅತ್ಯಂತ ಹಳೆಯ ಕಾಲೇಜುಗಳಲ್ಲಿ ಒಂದಾದ ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಮೂಲತಃ ಮದ್ರಾಸ್ ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾಗಿತ್ತು. ನಂತರ 1964ರಲ್ಲಿ ಮೈಸೂರು ರಾಜ್ಯದ ಭಾಗವಾಗಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಅಂಗೀಕರಿಸಲಾಯಿತು. ಈ ಮಧ್ಯೆ ಬೆಂಗಳೂರು ಜನರ ಅಗತ್ಯಗಳನ್ನು ಪೂರೈಸಲು ಸ್ಥಾಪಿಸಲಾದ ಹೊಸ ಸರ್ಕಾರಿ ವಿಶ್ವವಿದ್ಯಾಲಯವೇ ಬೆಂಗಳೂರು ವಿಶ್ವವಿದ್ಯಾಲಯ. ಆನಂತರ ಸೆಂಟ್ರಲ್ ಕಾಲೇಜನ್ನು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ವರ್ಗಾಯಿಸಲಾಯಿತು. ಪ್ರಸ್ತುತ ಸೆಂಟ್ರಲ್ ಕಾಲೇಜು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕೇಂದ್ರ ಕಚೇರಿ ಆಗಿದೆ. 1964ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾದ ಸುಮಾರು 2 ವರ್ಷಗಳ ನಂತರ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾಗಿದ್ದ ಸೆಂಟ್ರಲ್ ಕಾಲೇಜಿನ ಗ್ರಂಥಾಲಯದಿಂದ ಸುಮಾರು 58,000 ಪುಸ್ತಕಗಳು ಹಾಗೂ ಹಲವಾರು ಬೌಂಡ್ ಸಂಪುಟಗಳ ಸಂಗ್ರಹವನ್ನು ಆನುವಂಶಿಕವಾಗಿ ಪಡೆಯುವ ಮೂಲಕ ಈ ಕೇಂದ್ರೀಯ ಗ್ರಂಥಾಲಯವು 1966ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ತದನಂತರ 1975ರಲ್ಲಿ ಗ್ರಂಥಾಲಯವನ್ನು 1100 ಎಕರೆ ವಿಸ್ತೀರ್ಣವುಳ್ಳ ಜ್ಞಾನಭಾರತಿ ಆವರಣಕ್ಕೆ ಸ್ಥಳಾಂತರಿಸಲಾಯಿತು. ಜ್ಞಾನದ ನಿಧಿಯನ್ನೇ ಶೇಖರಿಸಲಾಗಿರುವ ಈ ಗ್ರಂಥಾಲಯದ ವಿಶೇಷವೇನೆಂದರೆ, ಗ್ರಂಥಾಲಯದ ಕೆಂಪು ಕಟ್ಟಡವು ನಕ್ಷತ್ರಾಕಾರದ ಮಾದರಿಯಲ್ಲಿ ನಿರ್ಮಿಸಲಾಗಿದ್ದು ಪ್ರತಿ ವಿಭಾಗವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಅನುಕೂಲವಾಗಿದೆ. 2021ರ ಮೇ 4ರಂದು 161ನೇ ಸಿಂಡಿಕೇಟ್ ಸಭೆಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕೇಂದ್ರೀಯ ಗ್ರಂಥಾಲಯವನ್ನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಕೇಂದ್ರೀಯ ಗ್ರಂಥಾಲಯವೆಂದು ಪುನರ್ನಾಮಕರಣ ಮಾಡುವ ನಿರ್ಧಾರ ಸಭೆಗೆ ಮೆರುಗು ತಂದಿತು. ಅಲ್ಲಿಂದ ಇಲ್ಲಿಯವರೆಗೂ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನದ ದಾರಿಯನ್ನೇ ಹರಿಸುತ್ತಾ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಕೇಂದ್ರೀಯ ಗ್ರಂಥಾಲಯವು ಶ್ಲಾಘನೀಯ ಇತಿಹಾಸವನ್ನು ಹೊಂದಿದೆ. ಇದೀಗ ಈ ಗ್ರಂಥಾಲಯವು ಬರೋಬ್ಬರಿ 3,78,112 ಪುಸ್ತಕಗಳು, 27,655 ಉಡುಗೊರೆ ಪುಸ್ತಕಗಳು, 59,000 ಹಿಂದಿನ ಸಂಪುಟಗಳು, 135 ಪ್ರಸ್ತುತ ನಿಯತಕಾಲಿಕೆಗಳು, 10,000ಕ್ಕೂ ಹೆಚ್ಚು ಥೀಸಿಸ್ ಮತ್ತು ಪ್ರಬಂಧಗಳ ಭೌತಿಕ ಸಂಗ್ರಹಣೆಗಳನ್ನು ಹೊಂದಿದೆ. ಪರಿಚಲನಾ ಸೇವೆ, ಉಲ್ಲೇಖ ಸೇವೆ, ಡಾಕ್ಯುಮೆಂಟ್ ವಿತರಣಾ ಸೇವೆ, ಫೋಟೋಕಾಪಿ ಸೇವೆ, ಆನ್ಲೈನ್ ಪುಸ್ತಕ ನವೀಕರಣಗಳು, ರಿಮೋಟ್ ಅಕ್ಸೆಸ್, ಮೂವಿ ಕ್ಲಬ್, ರೀಡರ್ಸ್ ಕ್ಲಬ್ ಹೀಗೆ ಮುಂತಾದ 20 ಬಗೆಯ ಸೇವೆಗಳನ್ನು ಈ ಗ್ರಂಥಾಲಯ ಹೆಮ್ಮೆಯಿಂದ ಒದಗಿಸುತ್ತಿದೆ. ನಾನು ಡಾಕ್ಟರ್ ಎಂ ರಘುನಂದನ ವಿಶ್ವವಿದ್ಯಾಲಯ ಗ್ರಂಥಪಾಲಕರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಂದ್ರ ಗ್ರಂಥಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ. ಸ್ನೇಹಿತರೆ, ಈ ಗ್ರಂಥಾಲಯವು ಪ್ರಾರಂಭವಾಗಿ ಸುಮಾರು 50 ವರ್ಷಗಳು ಮುಟ್ಟುತ್ತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಂದ್ರ ಗ್ರಂಥಾಲಯವು ಇವತ್ತು ದೇಶದ ಬಹಳ ಅತ್ಯಂತ ಉತ್ತಮವಾದಂಥ ಉತ್ಕೃಷ್ಟವಾದಂತಹ ಗ್ರಂಥಗಳನ್ನು ಪಡೆದಂತಹ ಒಂದು ಗ್ರಂಥಾಲಯವಾಗಿದೆ. ಸುಮಾರು 4 ಲಕ್ಷ ಗ್ರಂಥಗಳನ್ನು ಇವತ್ತು ಈ ಗ್ರಂಥಾಲಯ ಹೊಂದಿದೆ. ಅದರ ಜೊತೆಗೆ ಡಿಜಿಟಲ್ ಗ್ರಂಥಾಲಯ, ಇ ಬುಕ್ಸ್ ಈ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯ ಗ್ರಂಥಾಲಯಗಳಿಂದ ಅತ್ಯುತ್ತಮವಾದಂತಹ ಇ ಬುಕ್ಸ್ ಅನ್ನು ಹೊಂದಿದೆ. 52,000 ಎಲೆಕ್ಟ್ರಾನಿಕ್ ಬುಕ್ಸ್ ಅಥವಾ ಡಿಜಿಟಲ್ ಬುಕ್ಸ್ಗಳನ್ನು ಹೊಂದಿರುವಂತಹ ಒಂದು ಗ್ರಂಥಾಲಯವಾಗಿದೆ. ಹಾಗೆಯೇ ಈ ಡೇಟಾಬೇಸಸ್ ಜರ್ನಲ್ಸಲ್ಲಿ ಕೂಡ ಬಂದಾಗಲೂ ಕೂಡ ಸರಿಸುಮಾರು 12,000-13,000 ನೀವು ಜರ್ನಲ್ಸ್ನ ನೀವು ಕಾಣಬಹುದು. ಅಥವಾ ನಮ್ಮದೇ ಆದಂಥ ನಾವು ಈ ಗ್ರಂಥಾಲಯ ಪರ್ಚೇಸ್ ಮಾಡಿದಂತಹ ಈ ಜರ್ನಲ್ಗಳಾಗಬಹುದು, ಎಕ್ಸ್ಪೋ ಆಗ್ಬೋದು, ಎಮರಾಯ್ಡ್ಸ್ ಆಗ್ಬೋದು, LCV ಆಗ್ಬೋದು, ಎಲ್ಲವೂ ಈ ರಿಸೋರ್ಸು ಇಲ್ಲಿ ಸಿಗ್ತಾ ಇದೆ. ಭಾಳಷ್ಟು ಒಂದು 52 ಡಿಪಾರ್ಟ್ಮೆಂಟ್ಗಳಿಗೆ ಬೇಕಾಗುವಷ್ಟು ಒಂದು ಸಂಶೋಧನಾ ಗ್ರಂಥಗಳನ್ನು ಒದಗಿಸ್ಕೊಡ್ತಾ ಇದೆ. ಸೊ ನಮ್ಮ ಗ್ರಂಥಾಲಯವು ಬೆಳಗ್ಗೆ 7:30ಯಿಂದ ಸಂಜೆ 5:30ವರೆಗೂ ಕಾರ್ಯ ನಿರ್ವಹಿಸ್ತಾ ಇತ್ತು. ಇವತ್ತು ಅದನ್ನು ನಾವು ಬೆಳಗ್ಗೆ 7:30ಯಿಂದ ರಾತ್ರಿ 9:00ವರೆಗೂ, ಅಂದರೆ ಸರಿಸುಮಾರು 10 ಗಂಟೆವರೆಗೂ ನಾವು ಓಪನ್ ಆಗಿಟ್ಟಿರ್ತೀವಿ. ಸಿವಿಲ್ ಸರ್ವಿಸ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆ. ನಮ್ಮಲ್ಲಿ ಸಪ್ರೇಟ್ ಆಗಿ ಕೆರಿಯರ್ ಇನ್ಫಾರ್ಮೇಷನ್ ರಿಸೋರ್ಸ್ ಸೆಂಟರ್ ಕೂಡ ನಾವು ಓಪನ್ ಮಾಡಿದ್ದೀವಿ. ಈಗ ಅದಕ್ಕೆ ಕೂಡ ಸಪ್ರೇಟ್ ಬಿಲ್ಡಿಂಗ್ ಕೂಡ ನಾವು
ಒದಗಿಸ್ಕೊಡ್ತಾ ಇದ್ದೇವೆ. ಇದ್ರ ಮುಖಾಂತರ ಅವರಿಗೆಲ್ಲ ಕೆರಿಯರ್ ಅಡ್ವಾನ್ಸ್ಮೆಂಟ್ ಇನ್ಫಾರ್ಮೇಷನ್ ನಾವು ಒದಗಿಸ್ಕೊಟ್ಟು ಮತ್ತು ಎಲ್ಲ ಕೋರ್ಸ್ ಮೆಟೀರಿಯಲ್ಗಳನ್ನ ನಾವು ಒದಗಿಸ್ಕೊಟ್ಟು KS ಆಗ್ಬೋದು, UPSC ಎಕ್ಸಾಮ್ಸ್ ಆಗ್ಬೋದು, ಅಥವಾ ಇತರ PD, FD, SD ಇಂಥ ಎಕ್ಸಾಮ್ಗಳು ಕೂಡ ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರು ವಿಶ್ವವಿದ್ಯಾಲಯದ ಶೈಕ್ಷಣಿಕ ಸಮುದಾಯಕ್ಕೆ ಪ್ರತಿದಿನ ಬೆಳಿಗ್ಗೆ ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆಗಳನ್ನು ಹಾಗೂ ವಾರದ ಉದ್ಯೋಗ ಸುದ್ದಿ ಸೇವೆಗಳನ್ನು ಸಂಪೂರ್ಣ PDF ರೂಪದಲ್ಲಿ ಒದಗಿಸುವ ಸೌಲಭ್ಯವೇ BACL ನ್ಯೂಸ್ ಕೆಫೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಕೇಂದ್ರೀಯ ಗ್ರಂಥಾಲಯವು ತನ್ನ ಓದುಗರಿಗಾಗಿ ಲೈಬ್ರರಿ ಅಪ್ಲಿಕೇಶನನ್ನು ಪ್ರಾರಂಭಿಸಿದ ಮೊದಲ ವಿಶ್ವವಿದ್ಯಾಲಯವಾಗಿದೆ. ಲೈಬ್ರರಿ ಮೊಬೈಲ್ ಅಪ್ಲಿಕೇಶನ್ ಲೈಬ್ರರಿ ಚಂದಾದಾರಿಕೆ ಡೇಟಾಬೇಸ್ಗಳನ್ನು ಹೊಂದಿದೆ ಹಾಗೂ ಬೆರಳ ತುದಿಯಲ್ಲೇ ಲರ್ನಿಂಗ್ ಮತ್ತು ಮಲ್ಟಿಮೀಡಿಯಾ ಸೇರಿದಂತೆ ಶೈಕ್ಷಣಿಕ ವಿಷಯಕ್ಕೆ ಮುಕ್ತ ಪ್ರವೇಶವನ್ನು ನೀಡುತ್ತದೆ. UGC ಇನ್ಫೋನೆಟ್ ಲ್ಯಾಬ್ ಕಾರ್ಯಕ್ರಮದಡಿ ಪ್ರಸ್ತುತ 40 ಕಂಪ್ಯೂಟರ್ಗಳಲ್ಲಿ ಇಂಟರ್ನೆಟ್ ಬ್ರೌಸಿಂಗ್ ಸೌಲಭ್ಯವಿದೆ. ಸಾವಿರಾರು ಜರ್ನಲ್ಗಳು, ಪುಸ್ತಕಗಳು, ಥೀಸಿಸ್ಗಳು ಮುಂತಾದ ಡಿಜಿಟಲ್ ಸೌಲಭ್ಯಗಳ ಅನುಕೂಲಗಳಿವೆ. ಪ್ರತಿದಿನ ನೂರಾರು ಬಳಕೆದಾರರು ಲ್ಯಾಬ್ಗೆ ಭೇಟಿ ನೀಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಮಾಹಿತಿ ತಂತ್ರಜ್ಞಾನದ ಜಾಗೃತಿಯನ್ನು ಮೂಡಿಸುತ್ತದೆ. BACL ಆರ್ಕೈವ್ಸ್ ಮತ್ತು ಮ್ಯೂಸಿಯಂನಲ್ಲಿ ದೈಹಿಕ ವಿಶೇಷಚೇತನರಿಗಾಗಿ ಸಂಪನ್ಮೂಲ ಕೇಂದ್ರ ಹಾಗೂ ವೃತ್ತಿ ಮಾಹಿತಿ ಸಂಪನ್ಮೂಲ ಕೇಂದ್ರಗಳು ಸಹ ಇವೆ. ಈ ಸಂಪನ್ಮೂಲಗಳ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ 30 ಲಕ್ಷಕ್ಕೂ ಅಧಿಕ ಬುಕ್ಸ್ ಹಾಗೂ ಥೀಸಿಸ್ ಸೌಲಭ್ಯವಿದೆ. ಇಷ್ಟೇ ಅಲ್ಲದೆ ಶೋಧ ಸುದ್ದಿ, ಶೋಧ ಸಿಂಧು ಸೌಲಭ್ಯಗಳು ಸಹ ಇವೆ. ಈ ಕೇಂದ್ರೀಯ ಗ್ರಂಥಾಲಯವು ಬೆಳಿಗ್ಗೆ 8ರಿಂದ ಸಂಜೆ 7ರವರೆಗೆ ತೆರೆದಿರುತ್ತದೆ. ಸ್ಟಾಕ್ ಸೆಕ್ಷನ್, ಬ್ರೌಸಿಂಗ್ ಸೆಕ್ಷನ್, ರೆಫರೆನ್ಸ್ ಸೆಕ್ಷನ್, ಸರ್ಕ್ಯುಲೇಷನ್ ಸೆಕ್ಷನ್, ಪೀರಿಯಾಡಿಕಲ್ ಸೆಕ್ಷನ್ ಹೀಗೆ 5 ವಿಭಾಗಗಳು ಸಹ ಪ್ರತ್ಯೇಕ ಕೆಲಸದ ಸಮಯ ಮತ್ತು ನಿಯಮಗಳನ್ನು ಹೊಂದಿವೆ. ವಿಶೇಷವಾಗಿ ಗ್ರಂಥಾಲಯವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಮಯದಲ್ಲಿ ಬೆಳಿಗ್ಗೆ 7ರಿಂದ ರಾತ್ರಿ 9ರವರೆಗೆ ಅವಕಾಶ ಕಲ್ಪಿಸಿರುವುದು ಓದುಗರಿಗೆ ವಿಶೇಷ ಸೌಲಭ್ಯವೂ ಹೌದು. ಈ ಗ್ರಂಥಾಲಯವು ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಪಠ್ಯಾನುಕ್ರಮವಾಗಿ ಕನ್ನಡ, ಇಂಗ್ಲಿಷ್, ತೆಲುಗು, ಹಿಂದಿ, ಉರ್ದು, ವಿಜ್ಞಾನ, ಸಮಾಜ ವಿಜ್ಞಾನ, ಕಾನೂನು, ಸಂವಹನ ಹೀಗೆ ಎಲ್ಲ ವಿಭಾಗದ ವಿಷಯಗಳ ಪುಸ್ತಕಗಳನ್ನು ಅದರದ್ದೇ ಆದ ಪ್ರತ್ಯೇಕ ಸ್ಥಳಗಳಲ್ಲಿ ಇರಿಸಲಾಗಿದೆ. ಇದು ವಿದ್ಯಾರ್ಥಿಗಳಿಗೆ ತಮಗೆ ಬೇಕಾದ ಪಟ್ಟಿಗಳನ್ನು ಸುಲಭವಾಗಿ ತೆಗೆದುಕೊಂಡು ಓದಲು ಸಹಾಯವಾಗಿದೆ. ತೇಜ ಅಂತ, ನಾನು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿನಿಯಾಗಿ ಓದ್ತಾ ಇದ್ದೀನಿ. ನನಗೆ ನಮ್ಮ ಡಿಪಾರ್ಟ್ಮೆಂಟ್ ಎದುರುಗಡೆನೆ ಲೈಬ್ರರಿ ಇರೋದ್ರಿಂದ ತುಂಬ ಉಪಯೋಗ ಆಗ್ತಾ ಇದೆ. ಎಷ್ಟು ಜನ ಓದ್ತಿದ್ದಾರೋ, ಸಾವಿರಾರು ಜನ, ಎಲ್ಲರೂ ಚೆನ್ನಾಗಿ ಲೈಬ್ರರಿನ ಯೂಸ್ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಇಷ್ಟು ಸುಂದರವಾದ ನೇಚರ್ ಮಧ್ಯದಲ್ಲಿ ಲೈಬ್ರರಿ ಇರೋದು ಯಾರಿಗೂ ಸಿಗಲ್ಲ. ಅಲ್ಲದೆ ಇವಾಗ ಜಸ್ಟ್ ಒಂದು 2-3 ತಿಂಗಳಲ್ಲಿ KSET ನೆಟ್ ಎಕ್ಸಾಮ್ ಕೂಡ ಆಯಿತು. ಎಲ್ಲ ಪುಸ್ತಕಗಳು ಕೂಡ ಲೈಬ್ರರಿಯಲ್ಲಿ ಸಿಗ್ತಾ ಇದೆ. ಅಲ್ಲದೆ ಈ ತಿಂಗಳು 27ನೇ ತಾರೀಕು KS ಎಕ್ಸಾಮ್ ಕೂಡ ಇದೆ. ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗೋ ಥರ ಎಲ್ಲ ಪುಸ್ತಕಗಳು ನನಗೆ ಸಿಗ್ತಾ ಇದೆ. ನಾನು ಅರ್ಲಿ ಮಾರ್ನಿಂಗ್ 7-7:30 ಬಂದು ಸಂಜೆ 6 ಗಂಟೆ ತನಕ ಇರ್ತೀನಿ. ಅಲ್ಲದೆ ಕರೆಂಟ್ ಹೋದ್ರೂ ಕೂಡ ಇಲ್ಲಿ ಜನರೇಟರ್ ಇರೋದ್ರಿಂದ ಲೈಟ್ಗಳ ಮುಖಾಂತರನೂ ನಾವು ಪುಸ್ತಕ ತಗೋಬೋದು. ಯಾವುದೋ ಒಬ್ಬ ಟೀಚರ್ ಕೇಳಿದ್ರು ಏನೇ ಬೇಕಂದ್ರೂ ಪುಸ್ತಕಗಳು ಸಿಗುತ್ತೆ. ಅಲ್ದಿರ ನಾವು ಮನೆಗೆ ಕೂಡ ತೆಗೆದುಕೊಂಡು ಹೋಗುವಂಥ ಫೆಸಿಲಿಟೀಸ್ ಇದೆ. ಅಲ್ಲದೆ ಮನೆಗೆ ಪುಸ್ತಕ ತಗೊಂಡೋದಂಥ ವಿದ್ಯಾರ್ಥಿಗಳು ಸಮಯಕ್ಕೆ ತಕ್ಕಂಗೆ ಪುಸ್ತಕ ವಾಪಸ್ ತಂದುಕೊಡ್ಬೇಕು. ಅದು ಬೇರೆ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗಬೇಕು ಅಂತೇಳಿ ಅವರು ಫೈನನ್ನು ಹಾಕ್ತಾರೆ. ಆ ಒಂದು ಮುಂಜಾಗ್ರತೆಯಿಂದ ಎಲ್ಲ ವಿದ್ಯಾರ್ಥಿಗಳು ಬಂದು ಅರ್ಲಿ ಮಾರ್ನಿಂಗ್ಗೆ ಓದ್ಕೊಂಡು ಆ ಪುಸ್ತಕಗಳನ್ನ ಹಿಂತಿರುಗಿಸೋದಾಗಲಿ ಅಥವಾ ಅವರೇ ತೆಗೆದುಕೊಂಡು ಹೋಗೋದಾಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಎಲ್ಲ ಸೆಮಿಸ್ಟರ್ಗೆ ತಕ್ಕಂಗೆ ಪುಸ್ತಕಗಳ ಸೌಲಭ್ಯ ಇದೆ. ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕೇಂದ್ರೀಯ ಗ್ರಂಥಾಲಯವು ಬೆಂಗಳೂರು ವಿಶ್ವವಿದ್ಯಾಲಯದ ಹೃದಯ ಭಾಗದಲ್ಲಿದ್ದು ಇಲ್ಲಿನ ವಾತಾವರಣ ಹಚ್ಚ ಹಸಿರಿನಿಂದ ಕೂಡಿದೆ. ಅಷ್ಟೇ ಅಲ್ಲದೆ ಹೊರಾಂಗಣ ಗ್ರಂಥಾಲಯದ ಸೌಲಭ್ಯವೂ ಸಹ ಇದ್ದು ಸ್ವಚ್ಛ ಗಾಳಿ, ಪರಿಸರದ ಮಧ್ಯೆ ಕೂತು ಓದುಗರು ಚರ್ಚೆಯೂ ಸಹ ನಡೆಸುತ್ತಾರೆ. ನಾನು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಯೂನಿವರ್ಸಿಟಿಲಿ. ಲೈಬ್ರರಿಗೆ ಬಂದು 4 ವರ್ಷ ಆಗಿದೆ. ಇಲ್ಲಿ ತುಂಬ ಚೆನ್ನಾಗಿದೆ ವಾತಾವರಣ. ಸ್ಟೂಡೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಸ್ವಚ್ಛತೆಯನ್ನು ಕಾಪಾಡ್ತಾರೆ. ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ.